ನಮಸ್ಕಾರ ಸ್ನೇಹಿತರೆ. ಕರ್ಕಾಟಕ ರಾಶಿ ಚಂದ್ರನ ಮಕ್ಕಳು ನೀವು. ನಿಮ್ಮ ಅಧಿಪತಿ ಚಂದ್ರ ಅಂದರೆ ಮನಸ್ಸು, ಭಾವನೆ. ನೀವು ತುಂಬ ಭಾವುಕರು. ಯಾರ ಕಷ್ಟ ನೋಡಿದ್ರೂ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ಕುಟುಂಬ ಅಂದರೆ ನಿಮ್ಮ ಉಸಿರು. ನಿಮ್ಮ ಮನೆಗೆ ಬಂದವರನ್ನು ದೇವರ ಥರ ಕಾಣ್ತೀರಾ. ಇಲ್ಲ ಅಂತ ಹೇಳೋಕೆ ನಿಮಗೆ ಗೊತ್ತೇ ಇಲ್ಲ. ನಿಮ್ಮ ನೆನಪಿನ ಶಕ್ತಿ ಅಸಾಧಾರಣ. 10 ವರ್ಷ ಹಿಂದೆ ಯಾರೇನು ಸಹಾಯ ಮಾಡಿದ್ರು ಅಂತ ಮರೆಯಲ್ಲ. ನಿಮ್ಮ ಅಂತಃಪ್ರಜ್ಞೆ ತುಂಬ ಶಾರ್ಪ್. ಯಾರು ಸುಳ್ಳು ಹೇಳ್ತಿದ್ದಾರೆ ಅಂತ ನಿಮಗೆ ಮೊದಲೇ ಹಿಂಟ್ ಸಿಕ್ಕಿಬಿಡುತ್ತೆ. ಆದರೆ ಕರ್ಕಾಟಕ ರಾಶಿಯವರೇ, ನಿಮ್ಮ ಈ ಮೃದು ಹೃದಯವೇ ನಿಮ್ಮ ದೊಡ್ಡ ವೀಕ್ನೆಸ್ ಆಗಬಹುದು. ನಿಮ್ಮ ಕರುಣೆಯನ್ನೇ ಬಂಡವಾಳ ಮಾಡಿಕೊಂಡು ನಿಮ್ಮನ್ನೇ ಬಳಸಿಕೊಳ್ಳೋಕೆ 3 ಥರದ ಜನ ಕಾಯ್ತಾ ಇರ್ತಾರೆ. ಇವರು ನಿಮ್ಮ ಮುಂದೆನೇ ಒಂಥರ, ಹಿಂದೆ ಇನ್ನೊಂಥರ. ನಿನ್ನಿಂದಲೇ ನಾನು ಅಂತಾರೆ. ಆದರೆ ಒಳಗೊಳಗೆ ನಿಮ್ಮ ನೆಮ್ಮದಿ, ನಿಮ್ಮ ದುಡ್ಡು, ನಿಮ್ಮ ಸಮಯ ಎಲ್ಲವನ್ನೂ ಖಾಲಿ ಮಾಡೋ ಪ್ಲ್ಯಾನ್ ಮಾಡ್ತಾರೆ. ಹಾಗಾದರೆ ನಿಮ್ಮ ಶತ್ರುಗಳು ಯಾರು? ನಿಮ್ಮನ್ನು ಹೇಗೆಲ್ಲ ಮೋಸ ಮಾಡ್ತಾರೆ? ಅವರ ಹೆಸರೇನು? ಹಾಗೆ ಅವರಿಂದ ತಪ್ಪಿಸಿಕೊಳ್ಳಲು ನಿಮಗೆ ಪರಿಹಾರಗಳೇನು ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ಅದಕ್ಕೂ ಮುನ್ನ ನೀವು ಕಟಕ ರಾಶಿಯವರಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರು, ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ರಾಶಿ ಚಕ್ರದಲ್ಲಿ 4ನೇ ರಾಶಿ ಚಕ್ರ ಚಿಹ್ನೆ ಕಟಕ ರಾಶಿ. ಈ ರಾಶಿಯವರು ಜಗತ್ತಿನಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ತಮ್ಮ ಮನೆ ಮತ್ತು ಕುಟುಂಬವನ್ನು ಪ್ರೀತಿಸುತ್ತಾರೆ. ಬಲವಾಗಿ ಅರ್ಥ ಮಾಡಿಕೊಳ್ಳುವ ಶಕ್ತಿ ಮತ್ತು ಮಾನಸಿಕ ಶಕ್ತಿಯನ್ನು ಉಳ್ಳವರು. ಹಾಗಾಗಿ ಜನರನ್ನು ಚೆನ್ನಾಗಿಯೇ ಅರ್ಥ ಮಾಡಿಕೊಳ್ಳುತ್ತಾರೆ. ಕೆಲವರು ಹೊರಗೆ ಒರಟರಂತೆ ಕಂಡರೂ ಇವರ ಮನಸ್ಸು ಮೃದುವಾಗಿರುತ್ತೆ. ಇವರು ನಿಷ್ಠೆ, ಅತಿ ಭಾವುಕತೆ ಹಾಗೂ ಕಾಳಜಿಗೆ ಹೆಸರುವಾಸಿ. ಇನ್ನು ಕಟಕ ರಾಶಿಯವರೇ, ನಿಮ್ಮ 3 ಶತ್ರುಗಳ ಬಗ್ಗೆ ತಿಳಿಯೋಣ ಬನ್ನಿ. ಮೊದಲನೇ ಶತ್ರು ಕಣ್ಣೀರಿನ ವ್ಯಾಪಾರಿ. ಉದಾಹರಣೆ 1. ನಿಮ್ಮ ದೂರದ ಸಂಬಂಧಿ ಅಥವಾ ಹಳೆಯ ಗೆಳೆಯ ಇದ್ದಕ್ಕಿದ್ದ ಹಾಗೆ ನಿಮಗೆ ಕಾಲ್ ಮಾಡ್ತಾರೆ. ಧ್ವನಿಯಲ್ಲಿ ದುಃಖ ತುಂಬಿಕೊಂಡು, ತುಂಬ ಸಂಕಷ್ಟದಲ್ಲಿದ್ದೀನಿ, ಮನೆ ಬಾಡಿಗೆ ಕಟ್ಟೋಕ್ಕೂ ದುಡ್ಡಿಲ್ಲ, ಮಕ್ಕಳ ಸ್ಕೂಲ್ ಫೀಸ್ ಕಟ್ಟಿಲ್ಲ ಅಂತ TC ಕೊಡ್ತೀವಿ ಅಂತಿದ್ದಾರೆ. ನೀನು ಬಿಟ್ಟರೆ ನನಗೆ ಯಾರೂ ಇಲ್ಲ ಅಂತಾರೆ. ನಿಮ್ಮ ಮನಸ್ಸೇನು ಮಾಡುತ್ತೆ? ತಕ್ಷಣ ಕರಗಿ ಹೋಗುತ್ತೆ. ನಿಮ್ಮ ಅಕೌಂಟ್ನಲ್ಲಿ ಎಷ್ಟಿದೆಯೋ 5,000, 10,000 ಟ್ರಾನ್ಸ್ಫರ್ ಮಾಡಿಬಿಡ್ತೀರಾ. ಒಂದಲ್ಲ 2, 3 ಸಲ. ಆದರೆ ನಿಜ ಏನು ಅಂತ ನಿಮಗೆ ತುಂಬ ಲೇಟಾಗಿ ಗೊತ್ತಾಗುತ್ತೆ. ಅವರು ಹೇಳಿದಷ್ಟು ಕಷ್ಟದಲ್ಲಿ ಇಲ್ಲ. ನಿಮ್ಮ ದುಡ್ಡು ಅವರು ಅನಗತ್ಯ ಖರ್ಚಿಗೆ ಬಳಕೆ ಆಗಿರುತ್ತೆ. ನೀವು ಅದು ಸುಳ್ಳ ಅಂತ ಕೇಳಿದರೆ, ನನ್ನ ಸ್ಥಿತಿ ನಿಮಗೆ ಅರ್ಥ ಆಗಲ್ಲ, ನೀವು ಕೂಡ ನನ್ನನ್ನು ತಪ್ಪು ತಿಳ್ಕೊಂಡ್ಯಾ ಅಂತ ಇನ್ನೂ ಜಾಸ್ತಿ ಎಮೋಷನಲ್ ಡ್ರಾಮಾ ಮಾಡ್ತಾರೆ. ಉದಾಹರಣೆ 2. ನಿಮ್ಮ ಸಮಯ ಮತ್ತು ಆರೋಗ್ಯದ ವಿಷಯದಲ್ಲಿ. ನಿಮ್ಮ ಆಪ್ತ ಸ್ನೇಹಿತ ರಾತ್ರಿ 11 ಗಂಟೆಗೆ ಫೋನ್ ಮಾಡ್ತಾನೆ. ತುಂಬ ಒಂಟಿತನ ಕಾಡ್ತಿದೆ, ಡಿಪ್ರೆಷನ್ನಲ್ಲಿದ್ದೀನಿ, ಯಾರ ಹತ್ರನೂ ಹೇಳ್ಕೊಳ್ಳೋಕೆ ಆಗ್ತಿಲ್ಲ, ನೀನು ಸ್ವಲ್ಪ ಮಾತಾಡು ಅಂತಾನೆ. ನೀವು ನಿಮ್ಮ ನಿದ್ದೆ, ನಿಮ್ಮ ಮರುದಿನದ ಮೀಟಿಂಗ್, ನಿಮ್ಮ ಆರೋಗ್ಯ ಎಲ್ಲ ಮರೆತು 2-3 ಗಂಟೆ ಅವನ ಜೊತೆ ಮಾತಾಡ್ತೀರಾ. ಅವನಿಗೆ ಸಮಾಧಾನ ಮಾಡಿ ಫೋನ್ ಇಡ್ತೀರಾ. ಆದರೆ ನಿಮಗೆ ಎಮರ್ಜೆನ್ಸಿ ಹೆಲ್ಪ್ ಬೇಕಾದಾಗ, ಆಸ್ಪತ್ರೆಗೆ ಹೋಗಬೇಕು ಅಂದಾಗ ಅವನಿಗೆ ಕಾಲ್ ಮಾಡಿದರೆ ಮೀಟಿಂಗ್ನಲ್ಲಿದ್ದೆ, ನೋಡಲಿಲ್ಲ ಅಂತಾನೆ. ನೀವು ಅವನಿಗಾಗಿ ಹಾಳು ಮಾಡಿದ ಸಮಯ, ಆರೋಗ್ಯಕ್ಕೆ ಯಾರೂ ಜವಾಬ್ದಾರರಲ್ಲ. ಗುರುತು ಹಿಡಿಯುವುದು ಹೇಗೆ? ಅವರಿಗೆ ಯಾವಾಗಲೂ ಒಂದಲ್ಲ ಒಂದು ಸಮಸ್ಯೆ ಇರುತ್ತೆ, ಆದರೆ ಅದಕ್ಕೆ ಪರಿಹಾರ ಹುಡುಕೋ ಪ್ರಯತ್ನ ಮಾತ್ರ ಮಾಡಲ್ಲ. 2. ನಿಮ್ಮ ಮುಂದೆ ನೀನೇ ನನ್ನ ದೇವರು ಅಂತಾರೆ, ಆದರೆ ಬೇರೆಯವರ ಮುಂದೆ ನಿಮ್ಮ ಹೆಸರು ಕೂಡ ಹೇಳಲ್ಲ. 3. ತೆಗೆದುಕೊಳ್ಳೋಕೆ ಯಾವಾಗಲೂ ರೆಡಿ, ಕೊಡೋಕೆ ಬಂದಾಗ ನೆಪ ಹೇಳ್ತಾರೆ. ಇನ್ನು 2ನೇ ಶತ್ರು ಹಾಲುಣಿಸುವ ಹಾವು. ಇದು ಅತ್ಯಂತ ನೋವು ಕೊಡೋದು, ಯಾಕಂದರೆ ಇವರು ನಿಮ್ಮ ತುಂಬ ಹತ್ತಿರದವರಾಗಿರ್ತಾರೆ. ಉದಾಹರಣೆ 1. ನಂಬಿಕೆ ದ್ರೋಹ. ನೀವು ನಿಮ್ಮ ಮನಸ್ಸಿನ ಕರುಣೆಯಿಂದ ಯಾರಿಗಾದರೂ ಸಹಾಯ ಮಾಡಿರ್ತೀರ. ನಿಮ್ಮ ಮನೆಯಲ್ಲೇ ಇರೋಕ್ಕೆ ಜಾಗ ಕೊಟ್ಟಿರ್ತೀರ, ಓದಿಸಿರ್ತೀರ, ಕೆಲಸ ಕೊಡಿಸಿರ್ತೀರ. ಇವರು ನಮ್ಮ ಮನೆ ಮಗ ಇದ್ದಂಗೆ ಅಂತ ಎಲ್ಲ ಸ್ವಾತಂತ್ರ್ಯ ಕೊಟ್ಟಿರ್ತೀರ. ವರ್ಷಗಳು ಕಳೆದ ಮೇಲೆ ಏನಾಗುತ್ತೆ? ನೀವು ಕಷ್ಟಪಟ್ಟು ಕೂಡಿಟ್ಟ ಆಸ್ತಿ, ದುಡ್ಡು ಅಥವಾ ನಿಮ್ಮ ಹೆಸರಿನಲ್ಲಿರೋ ಯಾವುದೋ ವಿಷಯದಲ್ಲಿ ಅವರು ತಮ್ಮ ಲಾಭ ನೋಡ್ಕೋತಾರೆ. ನಿಮ್ಮ ಸಹಿಗೆ, ನಿಮ್ಮ ಒಪ್ಪಿಗೆಗೆ ಬೇರೆ ಅರ್ಥ ಕಲ್ಪಿಸಿ ನಿಮಗೆ ತೊಂದರೆ ತಂದು ಬಿಡ್ತಾರೆ. ನೀವು ಪ್ರಶ್ನೆ ಮಾಡಿದರೆ, ಚಿಕ್ಕ ವಯಸ್ಸಿಂದ ಸಾಕಿದ್ರಿ, ಇವತ್ತು ನನ್ನನ್ನೇ ಸಂಶಯ ಪಡ್ತೀರಾ ಅಂತ ನಿಮ್ಮ ಭಾವನೆಯನ್ನೇ ಅಸ್ತ್ರ ಮಾಡ್ಕೊಡ್ತಾರೆ. ಉದಾಹರಣೆ 2. ಸಂಬಂಧದಲ್ಲಿ ಬಿರುಕು. ನಿಮ್ಮ ಮನೆಗೆ ಹೊಸದಾಗಿ ಬಂದ ವ್ಯಕ್ತಿ, ಸೊಸೆಯಾಗಿರಬಹುದು, ಅಳಿಯನಾಗಿರಬಹುದು ಅಥವಾ ಕೆಲಸದವರೇ ಆಗಿರಬಹುದು. ಶುರುವಲ್ಲಿ ತುಂಬ ವಿಧೇಯರಾಗಿರ್ತಾರೆ.
ನೀವು ಹೇಳಿದ್ದೇ ನನಗೆ ವೇದವಾಕ್ಯ ಅಂತಾರೆ. ಆದರೆ ನಿಧಾನಕ್ಕೆ ಮನೆಯ ವಾತಾವರಣ ಬದಲಾಯಿಸೋಕೆ ಶುರು ಮಾಡ್ತಾರೆ. ನಿಮ್ಮ ತಾಯಿ ಮಕ್ಕಳ ನಡುವೆ, ಗಂಡ ಹೆಂಡತಿ ನಡುವೆ, ಅಣ್ಣ ತಮ್ಮಂದಿರ ನಡುವೆ ಸಣ್ಣ ಪುಟ್ಟ ತಪ್ಪು ತಿಳುವಳಿಕೆ ಹುಟ್ಟು ಹಾಕ್ತಾರೆ. ರಿಸಲ್ಟ್ ಏನು? ನೀವು ಯಾರನ್ನು ನೋಯಿಸಬಾರದು ಅಂತ ಇಬ್ಬರ ನಡುವೆ ಸಿಕ್ಕಿ ಹಾಕಿಕೊಂಡು ಒದ್ದಾಡ್ತೀರಾ. ನಿಮ್ಮ BP ಶುಗರ್ ಎಲ್ಲ ಜಾಸ್ತಿ ಆಗುತ್ತೆ. ಮನೆಯ ನೆಮ್ಮದಿ ಸಂಪೂರ್ಣ ಹಾಳಾಗುತ್ತೆ. ಗುರುತು ಹಿಡಿಯುವುದು ಹೇಗೆ? 1. ನಿನ್ನ ಋಣ ತೀರಿಸೋಕೆ ಆಗಲ್ಲ ಅಂತ ಪದೇ ಪದೇ ಹೇಳ್ತಾರೆ, ಆದರೆ ವರ್ತನೆಯಲ್ಲಿ ಕೃತಜ್ಞತೆ ಇರಲ್ಲ. 2. ನಿಮ್ಮ ಮನೆಯ ವೀಕ್ ಪಾಯಿಂಟ್ ಏನು? ಯಾರ ಮಾತನ್ನು ನೀವು ಕೇಳ್ತೀರಾ ಅಂತ ಚೆನ್ನಾಗಿ ಅಧ್ಯಯನ ಮಾಡಿರ್ತಾರೆ. 3. ನೀವು ಕಷ್ಟದಲ್ಲಿದ್ದಾಗ ನೇರವಾಗಿ ಸಹಾಯ ಮಾಡಲ್ಲ, ಬದಲಾಗಿ ಅಯ್ಯೋ ಪಾಪ ಅಂತ ಸಿಂಪತಿ ತೋರಿಸಿ ಸುಮ್ಮನಾಗ್ತಾರೆ. 3ನೇ ಶತ್ರು ಸಕ್ಕರೆ ಲೇಪಿತ ವಿಷ. ಇವರು ನಿಮ್ಮ ಆಫೀಸ್ನಲ್ಲಿ, ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ, ನಿಮ್ಮ ನೆರೆಹೊರೆಯಲ್ಲಿರ್ತಾರೆ. ಯಾವಾಗಲೂ ನಗುಮುಖ, ಸಿಹಿ ಮಾತು. ಉದಾಹರಣೆ 1. ವೃತ್ತಿ ಜೀವನದಲ್ಲಿ ನಿಮ್ಮ ಜೊತೆ ಕೆಲಸ ಮಾಡೋ ಸಹೋದ್ಯೋಗಿ ನಿಮ್ಮ ಬೆಸ್ಟ್ ಫ್ರೆಂಡ್ ಥರ ಆಗ್ತಾರೆ. ನೀವು ನಿಮ್ಮ ಸಂಬಳ, ಪ್ರಮೋಷನ್ ಪ್ಲ್ಯಾನ್, ಬಾಸ್ ಬಗ್ಗೆ ನಿಮಗಿರುವ ಅಭಿಪ್ರಾಯ ಎಲ್ಲ ಅವರ ಹತ್ರ ಮುಕ್ತವಾಗಿ ಹೇಳ್ಕೊತೀರಾ. ಪ್ರಮೋಷನ್ ಅಥವಾ ಇನ್ಕ್ರಿಮೆಂಟ್ ಟೈಮ್ ಬಂದಾಗ ಏನಾಗುತ್ತೆ? ಅವರು ಮ್ಯಾನೇಜ್ಮೆಂಟ್ ಹತ್ರ ಹೋಗಿ ಅವರಿಗೆ ಈಗ ಕೆಲಸದ ಒತ್ತಡ ಜಾಸ್ತಿ ಇದೆ ಅನಿಸುತ್ತೆ, ಈ ಸಲ ಅವರಿಗೆ ಬೇಡ, ನಾನು ಆ ಜವಾಬ್ದಾರಿ ತಗೋತೀನಿ ಅಂತ ನಿಮ್ಮ ಒಳ್ಳೆಯದಕ್ಕೆ ಹೇಳಿದಂಗೆ ಆ್ಯಕ್ಟ್ ಮಾಡ್ತಾರೆ. ನಿಮಗೆ ಪ್ರಮೋಷನ್ ತಪ್ಪಿ ಹೋಗುತ್ತೆ, ಅವರಿಗೆ ಸಿಗುತ್ತೆ. ನೀವು ಅವರನ್ನು ಕೇಳಿದರೆ ನಾನು ನಿನ್ನ ಕೆಲಸ ಕಮ್ಮಿ ಮಾಡೋಕೆ ಹಾಗೆ ಹೇಳಿದೆ ಅಂತ ಮುಗ್ಧ ಮುಖ ಮಾಡ್ತಾರೆ. ಉದಾಹರಣೆ 2. ವೈಯಕ್ತಿಕ ವಿಷಯದಲ್ಲಿ ನಿಮ್ಮ ನೆರೆಹೊರೆಯವರು ಅಥವಾ ಹಳೆಯ ಸ್ನೇಹಿತರು, ನಾವಿಬ್ಬರು ಫ್ಯಾಮಿಲಿ ಇದ್ದಂಗೆ ಅಂತ ತುಂಬ ಕ್ಲೋಸ್ ಆಗ್ತಾರೆ. ನೀವು ನಿಮ್ಮ ಮನೆಯ ಕಷ್ಟ ಸುಖ, ಗಂಡ ಹೆಂಡತಿ ಜಗಳ, ಮಕ್ಕಳ ವಿದ್ಯಾಭ್ಯಾಸದ ಚಿಂತೆ ಎಲ್ಲ ಅವರ ಹತ್ರ ಹಂಚಿಕೊಳ್ತೀರಾ. ಒಂದಿನ ನಿಮಗೆ ಗೊತ್ತಾಗುತ್ತೆ, ನೀವು ಅವರಿಗೆ ಮಾತ್ರ ಹೇಳಿದ್ದ ನಿಮ್ಮ ಖಾಸಗಿ ವಿಷಯ ಊರೆಲ್ಲ ಗೊತ್ತಾಗಿದೆ ಅಂತ. ಜನ ನಿಮ್ಮನ್ನು ಬೇರೆ ದೃಷ್ಟಿಯಲ್ಲಿ ನೋಡೋಕೆ ಶುರು ಮಾಡ್ತಾರೆ. ಅವರನ್ನು ಕೇಳಿದರೆ ಅಯ್ಯೋ ಮಾತಿನ ಬರದಲ್ಲಿ ಬಾಯಿ ತಪ್ಪಿ ಬಂದು ಬಿಡ್ತು, ಕ್ಷಮಿಸಿ ಬಿಡು ಅಂತಾರೆ. ಆದರೆ ಆಗಲೇ ನಿಮ್ಮ ಮಾನ ಮರ್ಯಾದೆಗೆ ಧಕ್ಕೆ ಆಗಿರುತ್ತೆ. ಗುರುತು ಹಿಡಿಯುವುದು ಹೇಗೆ? 1. ನಿಮ್ಮ ಪರ್ಸನಲ್ ಲೈಫ್ ಬಗ್ಗೆ ವಿಪರೀತ ಕುತೂಹಲ ತೋರಿಸ್ತಾರೆ, ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾರೆ. 2. ಪ್ರಾಮಿಸ್ ಯಾರಿಗೂ ಹೇಳಲ್ಲ ಅಂತ ಭಾಷೆ ಕೊಟ್ಟು ಆಮೇಲೆ ಎಲ್ಲರಿಗೂ ಹೇಳಿಬಿಡ್ತಾರೆ. 3. ನಿಮ್ಮ ಏಳಿಗೆರಿಮ ಸಂತೋಷ ನೋಡಿ ಅವರಿಗೆ ನಿಜವಾದ ಖುಷಿಯಾಗಲ್ಲ. ಮುಖದಲ್ಲಿ ನಗು ಇರುತ್ತೆ, ಆದರೆ ಕಣ್ಣಲ್ಲಿರಲ್ಲ. ಕರ್ಕಾಟಕ ರಾಶಿಯವರೇ, ಈಗ ನಿಮಗೆ ಒಂದು ವಿಷಯ ಸ್ಪಷ್ಟವಾಗಿ ಹೇಳ್ತೀನಿ. ಈ 3 ಶತ್ರುಗಳಿಗೆ ಯಾವುದೇ ನಿರ್ದಿಷ್ಟ ಹೆಸರಿಲ್ಲ, ಊರಿಲ್ಲ, ಅಕ್ಷರ ಇಲ್ಲ. ಇವರು ಒಂದು ವರ್ತನೆ, ಒಂದು ಸ್ವಭಾವ. N ಅಕ್ಷರದವರು ಕೆಟ್ಟವರು, D ಅಕ್ಷರದವರು ಮೋಸಗಾರರು ಅಂತೇನಿಲ್ಲ. ನಿಮ್ಮ ಅಪ್ಪನ ಹೆಸರು ನಾಗರಾಜ್ ಇರಬಹುದು, ನಿಮ್ಮ ಮಗಳ ಹೆಸರು ದೀಪಾ ಇರಬಹುದು, ನಿಮ್ಮ ಗುರುಗಳ ಹೆಸರು ಗಣೇಶ್ ಇರಬಹುದು. ಅವರೆಲ್ಲ ದೇವರ ಸಮಾನ. ಹಾಗಾದರೆ ಈ ವಿಡಿಯೋದ ಉದ್ದೇಶವೇನು ಅಂದರೆ ಎಚ್ಚರಿಕೆ ಕೊಡೋದು. ಇನ್ನು ಇವರಿಂದ ಬಚಾವಾಗೋದು ಹೇಗೆ ಅಂತ ನೋಡೋಣ. 1. ಸಹಾಯ ಮಾಡಿ, ಆದರೆ ಒಂದ್ಸಲ ಯೋಚನೆ ಮಾಡಿ, ಇವರು ನಿಜವಾಗ್ಲೂ ಕಷ್ಟದಲ್ಲಿದ್ದಾರಾ? ನಾನು ಕೊಡೋ ಸಹಾಯದಿಂದ ಇವರ ಜೀವನ ಸರಿ ಹೋಗುತ್ತಾ ಅಂತ ನೋಡ್ಕೊಳ್ಳಿ. 2. ಯಾರಿಗೆ ಸಹಾಯ ಮಾಡಿದರೂ ನಿಮ್ಮ ಮಿತಿ ಮೀರಬೇಡಿ. ನಿಮ್ಮ ಕುಟುಂಬ, ನಿಮ್ಮ ಭವಿಷ್ಯಕ್ಕೆ ತೊಂದರೆ ಆಗೋ ಹಾಗೆ ಮಾಡಬೇಡಿ. 3. ನಿಮ್ಮ ಮನೆಯ ವಿಷಯ, ದುಡ್ಡಿನ ವಿಷಯ, ಆಸ್ತಿ ವಿಷಯ ಇವನ್ನು ಬೇಕಾಬಿಟ್ಟಿ ಎಲ್ಲರ ಮುಂದೆ ಮಾತನಾಡಬೇಡಿ. ಅತಿ ನಂಬಿಕೆ ಒಳ್ಳೆಯದಲ್ಲ. ಇನ್ನು ಪರಿಹಾರಗಳು ಏನು ಅಂದರೆ, ಯಾರಾದರೂ ಕಷ್ಟ ಹೇಳಿ ದುಡ್ಡು ಅಥವಾ ಸಹಾಯ ಕೇಳಿದ ತಕ್ಷಣ ಹ್ಞೂ ಅಂತ ಹೇಳಿಬಿಡಬೇಡಿ. ಏನು ಮಾಡಬೇಕು ಅಂದರೆ, ನೋಡ್ತೀನಿ, ನಾಳೆ ಹೇಳ್ತೀನಿ ಅಂತ 3 ಸೆಕೆಂಡ್ ಟೈಮ್ ತಗೊಳ್ಳಿ. ಯಾಕೆ ಅಂದರೆ ಕರ್ಕಾಟಕ ರಾಶಿಯವರು ಎಮೋಷ್ನಲ್ ಆಗಿ ತಕ್ಷಣ ಕರಗ್ತೀರಾ. 3 ಸೆಕೆಂಡ್ ಬ್ರೇಕ್ ತಗೊಂಡ್ರೆ ಮೆದುಳು ಯೋಚನೆ ಮಾಡುತ್ತೆ, ಇವನು ನಿಜವಾಗ್ಲೂ ಕಷ್ಟದಲ್ಲಿದ್ದಾನ, ಮೊದಲು ಕೂಡ ಸಹಾಯ ಮಾಡಿದ್ನಲ್ಲ, ವಾಪಸ್ ಬಂತ ಅಂತ. ಪರಿಹಾರ 2. ನೀವು ಯಾರಿಗೆ ಸಹಾಯ ಮಾಡಿದ್ದು ಒಂದು ಲಕ್ಷ್ಮಣ ರೇಖೆ ಎಳೆಯಿರಿ. ನಿಮ್ಮ 1 ತಿಂಗಳ ಸಂಬಳದ 10%ಗಿಂತ ಜಾಸ್ತಿ ಯಾರಿಗೂ ಸಾಲ ಕೊಡಬೇಡಿ, ಅದು ವಾಪಸ್ ಬರಲ್ಲ ಅಂದುಕೊಂಡೇ ಕೊಡಿ. ಪರಿಹಾರ 3. ಚಂದ್ರಬಲ. ಪ್ರತಿ ಸೋಮವಾರ ಬೆಳಿಗ್ಗೆ ಶಿವನಿಗೆ ಅಥವಾ ಚಂದ್ರದೇವನಿಗೆ 1 ಲೋಟ ಹಾಲು ಅಭಿಷೇಕ ಮಾಡಿ ಓಂ ಸೋಮಾಯ ನಮಃ ಅಂತ 11 ಸಲ ಹೇಳಿ. ನಿಮ್ಮ ಪರ್ಸ್ನಲ್ ಲೈಫ್, ಸಂಬಳ, ಫ್ಯಾಮಿಲಿ ಪ್ರಾಬ್ಲಮ್ ಇವನ್ನು 3 ಜನ ಬಿಟ್ಟು ಬೇರೆ ಯಾರ ಹತ್ರನೂ ಹೇಳಬೇಡಿ. ಅಮ್ಮ, ಗುರು, ಹೆಂಡತಿ ಅಥವಾ ಗಂಡನ ಹತ್ತಿರ. ಇನ್ನು ಬಲಗೈ ಕಿರು ಬೆರಳಿಗೆ ಬೆಳ್ಳಿ ಉಂಗುರ ಹಾಕಿ ಚಂದ್ರನ ನೆಗೆಟಿವ್ ಎಫೆಕ್ಟ್ ಕಮ್ಮಿಯಾಗುತ್ತೆ, ಮನಸ್ಸು ಗಟ್ಟಿಯಾಗುತ್ತೆ.
ಮನಸ್ಸು ಗಟ್ಟಿಯಾದರೆ ಸಿಹಿ ಮಾತಿಗೆ ಮರುಳಾಗಲ್ಲ. ಯಾರು ನಿಜ ಯಾರು ನಾಟಕ ಅಂತ ನಿಮಗೆ ಗೊತ್ತಾಗುತ್ತೆ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಒಂದು ಶೇರ್ ಒಂದು ಲೈಫ್ ಉಳಿಸಬಹುದು. ಇನ್ನಷ್ಟು ಕಟಕ ರಾಶಿಯವರ ಬಗ್ಗೆ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.